ಹೆಲೋ ರೀ, ಎಲ್ಲರೂ ಹೆಂಗದ್ರಿ? ಆರಾಮದ್ರಿ? ಎಲ್ಲರಿಗೂ ವೆಲ್ಕಮ್ ರೀ ವಿದ್ಯಾಶ್ರೀ ಹಳ್ಳಿ ಮಗಳು ಚಾನಲ್ಗೆ. ಈಗ ಎಲ್ಲರೂ ಚಹಾ ಕುಡ್ದಾರೆ ಅನ್ಕೋತೇನೆ ರೀ. ನಾವು ಕೂಡ ಈಗ ಚಹಾ ಕುಡ್ದು ಸರಿ. ನಮ್ಮ ಹುಡುಗ ಒಂದು ಭಾಳ ಮಂಡತನ ಮಾಡತ್ತನ್ರಿ. ರೊಟ್ಟಿ ಮಾಡಕತ್ತೀನಿ. ನಾ ಈಗ ಚಹಾ ಮಾಡಿದ್ದೀವಿ. ಚಹಾ ಕುಡ್ದು ರೊಟ್ಟಿ ತಂಗಳು ಒಂದು ದಿವಸ ಅದಾವ್ರಿ. ಹಿಂಗಾಗಿ ಅವ್ನು ತಿನ್ನೋದು ಇಲ್ಲಿ ಬಿಡ್ರಿ. ಅವ್ನು ತೆಗೆದ ಇಡೋದ್ರಿ. ಒಂದು ಸ್ವಲ್ಪ ಇದ್ದಿದ್ದಕ್ಕಾಗಿ ರೊಟ್ಟಿ ಮಾಡಕತ್ತಿದ್ದೇನೆ ರೀ. ರೊಟ್ಟಿ ಒಳಗೆ ತಿನ್ನಾಕಂತ ಹೇಳಿ ಹಸಿ ಖಾರ ಮತ್ತು ಬದ್ನಿಕಾಯಿ ಪಲ್ಯ, ಬೇಳೆ ಸಾರ ಇವನ್ನೆಲ್ಲ ಮಾಡಿದ್ರಿ. ಈಗ ಲಾಸ್ಟ್ ಇದು ರೊಟ್ಟಿ ಮಾಡೋದು ನೋಡ್ರಿ. ನನಗೆ ಸ್ಟ್ಯಾಂಡ್ ಒಂದು ಮೊದಲು ತೊಗೋಬೇಕ್ರಿ. ಎಲ್ಲ ಬಿಡೋದೆಲ್ಲ ಬಿಟ್ಟು ಸ್ಟ್ಯಾಂಡ್ ತೊಗೊಲಿಲ್ಲ ಅಂದ್ರೆ ವಿಡಿಯೋ ಮಾಡೋಕ್ಕಾಗೋದಿಲ್ಲ ರೀ. ಆನ್ಲೈನ್ದಾಗ ಸ್ಟ್ಯಾಂಡ್ 392 ರೂಪಾಯಿನೂ ಕೊಟ್ಟಿದ್ದೀನಿ ರೀ ನಾನು. ಮತ್ತು ನಮ್ಮ ಮನೆಯವ್ರು ಒಂದು ತಂದಿದ್ರಿ. ಅವರು ಬೇರೆ ಕಡೆ ಎಲ್ಲೋ ಬಾಡಿಗೆ ಹೋಗಿದ್ದರಿ, ದಾವಣಗೆರೆಗೆ ಎಲ್ಲೋ. ಅಲ್ಲೇ ಅವರು 300 ಕೊಟ್ಟು ತಂದಿದ್ದರಿ. ಎರಡು ಕೂಡ ಮ್ಯಾಗಿಂದ ಬಿದ್ದ ಸ್ಟ್ಯಾಂಡ್ ಕೆಳಗಿಡ್ತೀವಿ ನೋಡ್ರಿ, ಅವ ಒಡ್ದಾವ್ರಿ. ಹಾಗಾಗಿ ಎಲ್ಲರಿಗೂ ಪಂಚಮಿ ರಾಖಿ ಹಬ್ಬ ಎಲ್ಲರೂ ಜೋರಾಗಿ ಆಚರಿಸ್ಕೊಂಡಿರಿ. ನಾವು ಕೂಡ ಪಂಚಮಿ ಜೋರಾಗಿ ಮಾಡೀವ್ರಿ. ಆದ್ರೆ ರಾಖಿ ಹಬ್ಬ ಮಾತ್ರ ನಮಗೆ ಅಷ್ಟೊಂದು ಇದು ಅನಿಸ್ಲಿಲ್ಲ ರೀ. ನೋಡೋಣ್ರಿ ಮುಂದಿನ ಈ ದಿನಗಳೊಳಗೆ ನಮ್ಮ ಅಣ್ಣಗಳು ಬರ್ಬೋದು ರಾಖಿ ಕಟ್ಟಿಸ್ಕೊಳಕ್ಕೆ. ಹೇಳ್ಬೇಕಂತಂದ್ರೆ ಅದು ಬಡವರಾಗಿ ಭೂಮಿ ಮೇಲೆ ಹುಟ್ಟಕ್ಕೆ ಹೋಗ್ಬಾರ್ದು ನೋಡ್ರಿ. ಹೇಳ್ಬೇಕಂದ್ರೆ ಕಷ್ಟ ನಷ್ಟ ಯಾರಿಗೂ ಎಲ್ಲರಿಗೂ ಇದ್ದಿದ್ದಾರೆ. ಆದರೂ ಬಡವ್ರು ಏನು ಬಡವ್ರು ಇರ್ತಾರೆ, ಅವ್ರಿಗೆ ಭಾಳ ಅಂದ್ರೆ ಭಾಳ ಕಷ್ಟ ನೋಡ್ರಿ. ಏನು ಊಟ ಮಾಡ್ತೀಯನ? ಅಲ್ಲ ಚಲೋ ಐತಿವ. ಹೆಂಗೆ ಕಷ್ಟ ಕೊಡ್ತಾನಂತಂದ್ರೆ ದೇವ್ರ, ನೀವು ಹೆಂಗೆ ಅನ್ಕೋತೀವ್ರಿ ಅಷ್ಟು ಬಡವ್ರಿಗೆ ಎಷ್ಟು ಕಷ್ಟ ಕೊಡ್ತಾನಂತ ಅನ್ಕೋಬೋದು. ನನಗೆ ಹುಟ್ಟತಾನ ನಾನು ಹುಟ್ಟತಾನ ಬಡತನದೊಳಗೆ ಬೆಳೆದು ಬಂದೇನಿ ರೀ ನಾನು. ಏನು ಮಾಡೋದು, ಅದಕ್ಕೆ ನನಗೆ ಬಡವ್ರ ಕಷ್ಟ ಏನು ಅನ್ನೋದು ನನಗೆಲ್ಲ ಅರ್ಥ ಗೊಂತಾಗ್ಬಿಟ್ಟದ್ರಿ. ಅದ್ರಾಗೂ ಹಡ್ ತಂದೆ ತಾಯಿಗಳು ನನಕಾರ ಯಾರೋ ಅವ್ರ ಗಂಡು ಮಕ್ಕಳು ನೋಡದೇ ಇರೋ ಗಣಕಾರ ತುಂಬ ಅಂದ್ರೆ ತುಂಬ ನನ್ನ ಮನಸ್ಸಿಗೆ ಭಾಳ ಅಂದ್ರೆ ಭಾಳ ನೋವಾಕೈತ್ರಿ. ತಂದೆ ತಾಯಿ ಓತಾಟಿ, ತಾವು ಓತಾಟಿ. ಹೀಗಾಗಿ ನಮಗೆ ನೋಡ್ರಿ, ಹೆಣ್ಮಕ್ಳು ನಮಗೆ ಮತ್ತೊಂದು ಮನೆ ಕೊಟ್ಟಿರ್ತಾರೆ. ಒಬ್ಬೊಬ್ರು ಗಂಡ ಚಲೋ ಇದ್ದಾರೆ, ಏನು ಅನ್ನೋದಿಲ್ಲ ರೀ. ಹೋಗ್ತಾರೋ ತಾಯಿಗಳಿಗೆ ಭೇಟಿ ಮಾಡಿಸ್ಕೊತಾರೋ ಬರ್ತಾರೋ. ಒಬ್ಬರು ಚಲೋ ಇಲ್ದಾರ ಏನು ಮಾಡ್ತಾರೆ, ಯಾರು ಕಳಿಸೋದಿಲ್ಲ ರೀ. ತಾಯಿ ತಂದಿನ ಏನೋ ಅವ್ರಿಗೆ ಒಂದು ಜಡ್ಡು ಅವ್ರಿಗೆ ಅನಾರೋಗ್ಯ ಇದ್ದಾಗ ಆಯ್ತು ಅಂಥೇಳಿ ಯಾರು ಕಳಿಸೋದಿಲ್ಲ ರೀ. ಅದಕ್ಕೆ ಶಾಸ್ತ್ರ ಮಾಡ್ಯಾರಿ, ಕೊಟ್ಟ ಹೆಣ್ಣು ಕುಲಕ್ಕೆ ಹೊರಗೆ ಅಂಥೇಳಿ ಶಾಸ್ತ್ರ ಮಾಡ್ಯಾರ ದೊಡ್ಡಾರ. ಅದು ನಿಜ ಅನಿಸ್ತೈತೆ ರೀ ನಮಗೆ. ಇಲ್ಲಿ ಮನೆ ನಾಳೆನೂ ಅಥವಾ ನಾಡಿದ್ದು ಓಪ್ಲಿಂಗ್ ಐತ್ರಿ. ಅವರು ಬುತ್ರೊಟ್ಟಿ ಕೊಟ್ಟಾರ ನೋಡ್ರಿ. ಏನೇನು ಬುತ್ರೊಟ್ಟಿ ಒಳಗೆ ಇದೊಂದು ಪದ್ಧತಿ ಎಲ್ಲ ನಮ್ಮ ಉತ್ತರ ಕರ್ನಾಟಕ ಸೈಡೆಲ್ಲ ಇದೊಂದು ಪದ್ಧತಿ ಭಾಳ ಅಂದ್ರೆ ಭಾಳ ನನಗಿಷ್ಟ ಆತ್ರಿ. ಮತ್ತು ಕರ್ಜಿಕಾಯಿ ರೀ, ಜಿಲೇಬಿ, ಮತ್ತು ನಮ್ಮ ಕಡೆ
ಹಿಟ್ಟಿನ ವಡಿ ಅಂತಾರ್ರಿ, ಹಿಟ್ಟಿನ ವಡಿ. ಮತ್ತು ಇಲ್ಲ ಐತ್ರಿ ಇನ್ನು ಬದ್ನಿಕಾಯಿ ಪಲ್ಯ ಮತ್ತು ಉಸಳಿಕಾಳು ಪಲ್ಯ, ಮತ್ತು ಇಲ್ಲಿ ಐತೆ ನೋಡ್ರಿ ಶೇಂಗಾ ಚಟ್ನಿ, ಮತ್ತು ಮೊಸರು ಕುಡಿಸಿದ್ದ ಅನ್ನ. ಇವನ್ನೆಲ್ಲ ರೀ ಗೊತ್ತಿರ ನಮ್ಮ ಹುಡುಗಂತೂ ಭಾಳ ಅಂದ್ರೆ ಭಾಳ ಚಿಂತ್ರಿ. ಯಾರು ಕೊಟ್ಟಾರು ಎಲ್ಲಿದು ಅದೆಲ್ಲ ಟಿಕ್ಸ್ ಮಾಡೋತನ ನಾನು ಬಿಡೋದಿಲ್ರಿ ಅಮ್ಮ, ಕೊಡ್ತ ನಾನು ಬಿಡೋದಿಲ್ರಿ ಅಮ್ಮ. ತಗೋ ಈಗ ನೋಡ್ರಿ ಎಷ್ಟು ಗುದ್ದಾಡ್ದ ಈಗ ಒಲ್ಲ ಅಂತ. ಇದೊಂದು ಭಾಳ ಅಂದ್ರೆ ಭಾಳ ಉತ್ತರ ಕರ್ನಾಟಕ ಸೈಡ್ ರೀ ಇಷ್ಟೆಲ್ಲ. ಮತ್ತು ಚಪಾತಿ ನೋಡ್ರಿ, ಮತ್ತು ಸಜ್ಜಿ ರೊಟ್ಟಿ ನೋಡ್ರಿ, ಇಷ್ಟೆಲ್ಲ ಕೊಡ್ತಾರ್ರಿ. ನಿಮ್ಗೆ ನಿಮ್ಮ ಊರ ಹತ್ರ ಯಾವುದೋ ಒಂದು ಹಳ್ಳಿ ಕಡೆ ಈ ಥರ ಎಲ್ಲ ಕೊಡ್ತಾರ ಅಂತ ಕಮೆಂಟ್ ಮಾಡಿ ಹೇಳ್ರಿ ನನಗೆ. ನಮ್ಮ ಊರ ಕಡೆ ಅಂತೂ ಈ ಥರ ಕೊಡ್ತಾರ್ರಿ. ಮತ್ತು ಈಗ ಪ್ರೆಗ್ನೆಂಟ್ ಆಗಿರ್ತಾರಲ್ರಿ ಅವಾಗ ಬತ್ ರೊಟ್ಟಿ ತಂದಿರ್ತಾರ್ರಿ, ಅದನ್ನು ಹಂಚ್ತಾರ್ರಿ. ದೇವರು ಬಡತನ ಕೊಡ್ಬೇಕ್ರಿ, ಅಷ್ಟೊಂದೆಲ್ಲ ಕೊಡಕ್ಕೆ ಹೋಗ್ಬಾರ್ದ್ರಿ. ಈಗ ಎಂತೆಂಥ ಶ್ರೀಮಂತರು ಅವ್ರವ್ರ ದುಡ್ಡುಗಳನ್ನ ಕೋಟಿಗಟ್ಟಲೆ ಅವರು ಬ್ಯಾಂಕ್ನಾಗ ಇಟ್ಕೊಂಡು ಜೀವನ ಮಾಡ್ತಿರ್ತಾರೆ. ಅದ್ರೊಳಗೊಂದು ಅಲ್ಪ ಸ್ವಲ್ಪ ಬಡವ್ರಿಗೆ ಸ್ವಲ್ಪ ಸಹಾಯ ಮಾಡಿರ ಎಷ್ಟು ಬೇಕಷ್ಟು ಬಡವರು ಕೂಡ 3 ಹೊತ್ತಾಗದಿದ್ರು 2 ಹೊತ್ತರ ತಿಂದು ಜೀವನ ಮಾಡ್ಬೋದ್ರಿ. ಈಗ ಮೋಸ ಮಾಡೋರ ಹೆಚ್ಚಾಗ್ಯಾರ್ರಿ ಎಲ್ಲ ಕಡೆ ಆತು. ಆದ್ರೆ ಇನ್ನೊಂದು ಮಾತು ಹೇಳೋಕೆ ಇಷ್ಟಪಡ್ತೀನಿ ಏನಂತಂದ್ರೆ, ದುಡ್ಡು ಇದ್ದ ಕಡೆ ಶ್ರೀಮಂತಿಕೆ ಇದ್ದ ಕಡೆ ನೆಮ್ಮದಿ ಅನ್ನೋದೇ ಇರೋದಿಲ್ರಿ, ಪ್ರೀತಿ ಅನ್ನೋದೇ ಇರೋದಿಲ್ರಿ. ಯಾಕಪ್ಪ ಅಂತಂದ್ರೆ ಅವ್ರಿಗೆ ದುಡ್ಡು ಮುಖ್ಯ ಇರ್ತೈತ್ರಿ. ಆಗ ದುಡ್ಡು ಇದ್ದವ್ರಿಗೆ ಎಲ್ಲೋ ಒಂದು ಬೇರೆ ಊರಿಗೆ ಕೇರ್ಗೆ ಎಲ್ಲೋ ಹೋಗ್ಬೇಕಾದ್ರೂ ಅಯ್ಯೋ ನನ್ನ ದುಡ್ಡು ಐತಿ, ಅದೈತಿ ಇದೈತಿ, ಮನ್ಯಾಗ ಒಡವೆ ಅದಾವು, ಬಂಗಾರ ಐತಿ ಅಂಥೇಳಿ ವಿಚಾರ ಮಾಡ್ತಾರ್ರಿ. ಅದ ಬಡವ್ರು ನೋಡ್ರಿ ಅವ್ರಿಗೇನು ವಿಚಾರ ಬರೋದಿಲ್ರಿ. ಸಂಚಾನ ದುಡಿತಾರ್ರಿ, ಸಂಜಿಕ ನೆಲ ಸಿಕ್ಕರೆ ಸಾಕಪ್ಪ ನಮಗಂತೇಳಿ ಮನ್ಕೊಂಡ್ಬಿಡ್ತಾರೆ, ನೆಮ್ಮದಿ ಇಲ್ಲ ನಿದ್ದೆ ಮಾಡ್ತಾರೆ. ಅದ ದುಡ್ಡು ಇದ್ದವ್ರ ಹತ್ರ ನೆಮ್ಮದಿ ಇರೋದಿಲ್ರಿ. ಅವ್ರಿಗೆ ತಲೆ ಒಳಗೆ ಕಾಡ್ತಿರ್ತೈತ್ರಿ, ನಮ್ಮ ಮನೆಗೆ ಯಾರು ಬರ್ತಾರಪ್ಪ, ನಮ್ಮ ಒಡವೆ ಒಯ್ತಾರು, ನಮ್ಮ ಹಣ ಒಯ್ತಾರು ಅಂಥೇಳಿ ಅವ್ರಿಗೆ ಚಿಂತೆ ಕಾಡ್ತಿರ್ತೈತ್ರಿ. ಹಿಂಗಾಗಿ ಅವ್ರ ನೆಮ್ಮದಿಯಿಂದ ಮಲಗಕ್ಕೆ ಸಾಧ್ಯನೇ ಇಲ್ರಿ. ನನ್ನ ಮಾತು ನಿಮಗೆ ನಿಜ ಅನಿಸಿದ್ರೆ ಕಮೆಂಟ್ ಮಾಡಿ ಹೇಳ್ರಿ. ಕರೆಕ್ಟ್ ಐತಿ ಸುಳ್ಳು ಐತಿ ನಿಮ್ಮ ಮಾತು ಅಂತ ಹೇಳಿ ನನಗೆ. ಈಗ ನಾ ರೊಟ್ಟಿ ಮಾಡೋದು ನಿಮಗೆ ಕಾಣಿಸಕತ್ತೀರಿ, ಕಾಣಿಸ್ತೈತ್ರಿ, ಕಾಣಿಸೋದಿಲ್ರಿ. ಈಗ ಕಾಣಿಸಕತ್ತಿ ನೋಡ್ರಿ. ಅಂದ್ರೆ ಹಿಂಗೆ ಗಿಡನ ಅಂತಂದ್ರೆ ಅದು ಒಳ್ಳೆ ಬೆಳಕತ್ತೈತ್ರಿ ಗೋಂಡು ಕಳೆದ ಸ್ವಲ್ಪ ಅಗಲಂಗೆ ಬಡ ಆಮೇಲೆ ಲಟ್ಟಿಸ್ಬಿಡ್ತೇನೆ ರೀ. ನಮ್ಮ ಊರಾಗ ಜಾತ್ರೆ ಒಂದು ಆಗೈತ್ರಿ, ಜಾತ್ರೆ ಆಗೈತೆ ಅಂತಂದು ಸಾರಿ ಜಾತ್ರೆ ಬಂದೈತ್ರಿ. ಸೋಮವಾರ ದಿನ ಬಸವಾನನ ಜಾತ್ರೆ ಇದೆ. ಇದು ವರ್ಷ ಶ್ರಾವಣದೊಳಗೆ ಬರ್ತೈತ್ರಿ. ಬಸವಾನನ ತೇರು ಎಳಿತಾರಂತ ನೋಡ್ರಿ. ನಮ್ಮ ಊರಾಗ ಬಸವಾನಂದ ತೇರು ಎಳಿತೈತ್ರಿ ಸೋಮವಾರ. ಯಾರ್ಯಾರ ಸುತ್ತಮುತ್ತ ಹಳ್ಳ್ಯಾರದ ರೀ ಎಲ್ಲರೂ ಜಾತ್ರೆಗೆ ಬರ್ರಿ ಅಂತ ಹೇಳ್ತಾನ್ರಿ. ಮತ್ತು ಇನ್ನೊಂದು ನಾವು ಬಟ್ಟೆ ಶಾಪಿಂಗ್ ಮಾಡೀವ್ರಿ ಜಾತ್ರೆಗೆ ಅಂತೇಳಿ. ಅದನ್ನು ಕೂಡ ಇನ್ನೊಂದು ವಿಡಿಯೋದಾಗ ನಿಮ್ಗೆ ನಿಮ್ಮ ಜೋಡಿ ಶೇರ್ ಮಾಡ್ಕೋತೀನಿ ರೀ.
ಏನು ತೊಗೊಂಡಿನಪ್ಪ ನಾ ಅಂತ ಹೇಳಿ. ನಮ್ಮ ಮಕ್ಕಳಿಗೆ ನಮ್ಗೆ ನಾನು ಕೂಡ ಬಟ್ಟೆ ತೊಗೊಂಡಿನಿ ರೀ, ಅರ್ಬಿ ನಮ್ಮ ಹುಡುಗರು ತೊಗೊಂಡಾರ, ನಮ್ಮ ಮನೆಯವರು ಕೂಡ ತೊಗೊಂಡಾರ. ಅದಕ್ಕೆ ಏನು ತೊಗೊಂಡಿರ್ಬೋದು ನಾನು ಅಂತ ಹೇಳಿ ನೀವು ಗೆಸ್ ಮಾಡ್ತಾಯಿರಿ. ನಾ ಇನ್ನೊಂದು ವಿಡಿಯೋದೊಳಗೆ ನಿಮ್ಮ ಜೋಡಿ ಶೇರ್ ಮಾಡ್ಕೊತೇನೆ ರೀ. ಈಗ ಇದೆಲ್ಲ ರೊಟ್ಟಿ ನಾನು ಮಾಡಿ ಮುಗಿಸ್ಬೇಕಲ್ರಿ, ಇನ್ನೂ ಇಷ್ಟು ಹಿಟ್ಟೈತ್ರಿ. ನಂಗೆ ಜಾಸ್ತಿ ನಮ್ಮ ಒಂದು ವಿಡಿಯೋದಾಗ ನಮ್ಮ ತಾಯಿ ಬಗ್ಗೆ ಅಥವಾ ನಮ್ಮ ಅಂತಮ್ಮರ ಬಗ್ಗೆ ಮಾತಾಡ್ಕತ್ತೀನಿ ಅಂದ್ರೆ ನಾನು ಭಾಳ ಎಮೋಷ್ನಲ್ ಆಕೇನ್ರಿ. ಹಿಂಗಾಗಿ ಮೊನ್ನೆ ವಿಡಿಯೋದಾಗ ಕೂಡ ಅದೇ ಥರ ಎಮೋಷ್ನಲ್ ಆಗೀನಿ ನಾನು. ಅಂದ್ರೆ ರಾಖಿ ಹಬ್ಬದಾಗ ಎಲ್ಲರೂ ಅವ್ರವ್ರ ಅಣ್ಣಗಳಿಗೆ ರಾಖಿ ಕಟ್ಟಕ್ಕೆ ಅಲ್ಲಿ ಊರಿಗೆ ಈ ಊರಿಗೆ ಎಲ್ಲರೂ ನನ್ನ ಫ್ರೆಂಡ್ಸ್ ಆಗಲಿ ಎಲ್ಲರೂ ಹೋಗೋದು ನೋಡಿ ನನಗಂತೂ ಭಾಳ ಅಂದ್ರೆ ಭಾಳ ಮರ್ಗಿನ್ರಿ ನೀವು ಮನಸ್ಸಿನಾಗ. ಏನು ಮಾಡಕ್ಕೆ ಬರಂಗಿಲ್ಲ ರೀ. ನಮ್ಮ ಅಣ್ಣಗಳಲ್ಲಿ ನಾನು ಇಲ್ಲಿ ಹಿಂಗೆ ನೋಡ್ರಿ. ಅದೇ ಇಲ್ಲಿ ಊರಾಗಿದ್ದಿದ್ರೆ ನಾ ವರ್ಷ ನಮ್ಮ ಯಜಮಾನ್ರು ಕರ್ಕೊಂಡು ಹೋಗಿ ರಾಖಿ ಕಟ್ಟಿ ಹೊಳ್ಳಿ ಹಬ್ಬತ್ತು ವಾಪಸ್ ಬಂದುಬಿಡ್ತಿದ್ದೀವಿ ರೀ. ಅದಕ್ಕೆ ಈಗ ನಾನು ನಾಳೆ ವಿಡಿಯೋದಾಗ ನಿಮ್ಮ ಜೋಡಿ ನಾನು ಬಟ್ಟೆ ಶಾಪಿಂಗ್ನ ಶೇರ್ ಮಾಡ್ಕೊತೀನಿ ರೀ. ಈಗ ಈ ವಿಡಿಯೋ ನೋಡೋ ಅಂತ ಎಲ್ಲರಿಗೂ ರೀ ಪ್ಲೀಸ್ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಹೊಸದಾಗಿ ನೋಡೋರು ವಿದ್ಯಾಶ್ರೀ ಹಳ್ಳಿ ಮಗಳು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ. ಥ್ಯಾಂಕ್ ಯು, ನಮಸ್ಕಾರ.